ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ನವರು ಏನ್ ಮಾಡಿದರು ಅಂತ ಪ್ರಶ್ನೆ ಕೇಳ್ತಾರೆ. ನರೇಂದ್ರ ಮೋದಿ ಅವರು ಈ ಪ್ರಶ್ನೆ ಕೇಳ್ತಾರೆ, ಅಮಿತ್ ಶಾ ಈ ಪ್ರಶ್ನೆ ಕೇಳ್ತಾರೆ. ನಾನು ಕೇಳ್ತೀನಿ, ಯಾರಾದರೂ ಒಬ್ರು ಭಾರತೀಯ ಜನತಾ ಪಕ್ಷದವರು, ಇಂದಿನ ಜನಸಂಘ ಆಗ್ಬಹುದು, RSS ಆಗ್ಬಹುದು, ಇವತ್ತಿನ ಬಿಜೆಪಿ ಯಾರು ಒಬ್ರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ? 1925 RSS ರಚನೆಯಾಗಿತ್ತು. 1950ನೇ ಇಸ್ವಿನಲ್ಲಿ ಜನಸಂಘ ಸ್ಥಾಪನೆಯಾಗಿತ್ತು. 80ರಲ್ಲಿ ಬಿಜೆಪಿ ಆದ. ಇವರು RSS ನವರು ಏನ್ ಬಹಳ ದೇಶಭಕ್ತರು ಅಂತ ಹೇಳ್ತಾರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನ ಇದೆಯಾ? ಇಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷದ ಏನ್ ಮಾಡಿದರು ಅಂತ ಕೇಳಕ್ಕೆ ಇವ್ರಿಗೇನಾದ್ರು ನೈತಿಕತೆ ಇದೆಯಾ? ಇದನ್ನು ಜನರಿಗೆ ತಿಳಿಸಬೇಕು. ಏನ್ ಬಹಳ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಏನ್ ನರೇಂದ್ರ ಮೋದಿ ಅವರು ಹೇಳದ್ದೇ ಹೇಳುದು, ಸಬ್ಕ ಸಾಥ್ ಸಬ್ಕಾ ಯಾವ ಸಬ್ಕ ಸಾಥ್ರಿ, ಯಾಕೆ ಸುಳ್ಳು ಹೇಳ್ತೀರಿ? ಏನ್ ನೋಡಿ, ಹಿಂಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್. ಇಂಥ ಸುಳ್ಳನ್ನ ಢೋಂಗಿ ರಾಜಕಾರಣ ಮಾಡ್ತಾರೆ ನೋಡಿ. ಈ ಢೋಂಗಿತನ, ಬಿಜೆಪಿ ಢೋಂಗಿತನವನ್ನ ಬಯಲು ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ನಾನು ಕೇಳ್ತೀನಿ. ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಭಾರತದ ಮೊದಲನೇ ಪ್ರಧಾನಮಂತ್ರಿ. ಇವತ್ತೇನಾದ್ರು ಆಧುನಿಕ ಭಾರತ ಆಗಿದ್ರೆ ಅದಕ್ಕೆ ನೆಹರು ಹಾಕಿದಂತ ಅಡಿಪಾಯ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ವಾಜಪೇಯಿ 6 ವರ್ಷ ಇದ್ರು ಪ್ರಧಾನಮಂತ್ರಿಯಾಗಿ. ನರೇಂದ್ರ ಮೋದಿ ಅವರು 10 ವರ್ಷ, 16 ವರ್ಷ ಆಯ್ತು. ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಈ ಅಣೆಕಟ್ಟೆಲ್ಲ, ಈ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದೂ ಕಟ್ಟಿಲ್ಲ. ಹೌದಲ್ಲ? 75 ವರ್ಷಕ್ಕೆ ಏನ್ ಮಾಡುದು ಕಾಂಗ್ರೆಸ್? ನೀವೇನ್ ಮಾಡಿದ್ರಿ ಹೇಳಪ್ಪ? ನೀವ್ ಮಾಡಿದ್ರಿ ಹೇಳಿ. ಕಾಂಗ್ರೆಸ್ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳಿದ್ರಿ. ನೀವೇನ್ ಮಾಡಿದ್ರಿ? ವಾಟ್ ಇಸ್ ದಟ್ ಯು ಹ್ಯಾವ್ ಡನ್? ಅವತ್ತು ಸ್ವಾತಂತ್ರ್ಯ ಭಾರತ ಆಗದೆ ಹೋಗಿದ್ರೆ, ಹೋರಾಟ ಮಾಡದೆ ಹೋಗಿದ್ರೆ ನೀವು ಇವತ್ತೆಲ್ಲ ಅಧಿಕಾರಕ್ಕೆ ಬರಕ್ಕಾಗ್ತಿದ್ದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕಾಗ್ತಿದ್ದ? These are the questions to be posed to the people who are asking this question. ಅಲ್ಲ, ಏನ್ ಹೇಳೋದು? ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳೋದು, ಹೊರಗಡೆನೂ ಹೇಳೋದು. ಇವತ್ತೇನಾದ್ರೂ ಈ ದೇಶದಲ್ಲಿ ಇವತ್ತು ಇವ್ರು ಹೇಳಿದ್ರು, ಯಾರು ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು? ಈಶ್ವರ್ ಖಂಡ್ರೆ. ಅದಕ್ಕೆ ಅಡಿಪಾಯ ಹಾಕಿದವ್ರು ಯಾರು? ರಾಜೀವ್ ಗಾಂಧಿ ಅವರಲ್ವಾ?
ಕಂಪ್ಯೂಟರ್ ಮತ್ತೆ ಎಂತದ್ದು ಇದು ಸೈನ್ಸ್ ಟೆಕ್ನಾಲಜಿ ಆಗದೆ ಹೋಗಿ ಬೆಳವಣಿಗೆ ಆಗ್ತಿದೆ, ಅದಕ್ಕೆ ಒತ್ತು ಕೊಡದೆ ಹೋಗಿದ್ದಾರೆ. ಇವತ್ತು ಡಿಜಿಟಲ್ ಇಂಡಿಯಾ ಆಗಿದ್ದ ಇದಕ್ಕೆಲ್ಲ ಕಾರಣಕರ್ತರು ರಾಜೀವ್ ಗಾಂಧಿ. ಸುಮ್ಮನೆ ಹೊಡೆಯೋದು ಬುರುಡೆ ಹೊಡೆಯೋದು ಹೋಗಿ ರಾಜಕಾರಣ. ಜನರು ಕೂಡ ಹಿಂದುತ್ವದ ಅಮೂಲ್ಯ ಅವರಿಗೆ ಜನರಲ್ಲಿ ಬಿತ್ತದು. ಇವತ್ತು ಈ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ, ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ನೂರ 43 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ. 143 ಕೋಟಿ ಜನರು ಕೂಡ ವಿವಿಧ ಧರ್ಮಗಳಿಗೆ, ವಿವಿಧ ಜಾತಿಗಳಿಗೆ, ವಿವಿಧ ಭಾಷೆಗಳಿಗೆ, ವಿವಿಧ ಸಂಸ್ಕೃತಿಗಳಿಗೆ ಸೇರಿದಂತ ಜನ. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ. ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲ ಜನರು ಎಲ್ಲ ಜನರು ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ. ಸಬ್ಕ ವಿಕಾಸ್ ಅದಾಗಬೇಕಲ್ಲ. ಅದಾಗಬೇಕಾದ್ರೆ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು, ಜೈನರು, ಯಹೂದಿಗಳು, ಪಾರ್ಸಿಗಳು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ. we're all human beings. All 143 crore people of this country are all human beings. ಇದರಲ್ಲಿ ನಂಬಿಕೆ ಇಟ್ಟಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ಬಹುಸಂಸ್ಕೃತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.